ನಮಸ್ಕಾರ ಎಲ್ಲರಿಗೂ ನಮ್ಮ ಈಸಿ ಫುಡ್ ಚಾನಲ್ಗೆ ಸ್ವಾಗತ. ಇವತ್ತು ಮನೆಯಲ್ಲಿ ಹೊಸದಾಗಿ ಮೊಸರು ಕೋಡ್ಬೆಲೆ ರೆಸಿಪಿ ಟ್ರೈ ಮಾಡೋಣ ಬನ್ನಿ. ಮೊದಲಿಗೆ ಸಾಸಿವೆ, ಜೀರಿಗೆ, ಹಸಿ ಖಾರ, ಕೊತ್ತಂಬರಿ ಸೊಪ್ಪು, ಕರಿಬೇವಿನ ಸೊಪ್ಪು, ಅಕ್ಕಿ ಹಿಟ್ಟು, 2 ಗ್ಲಾಸ್ ಅಷ್ಟು ಮೊಸರು, ಇನ್ನು ಮಿಕ್ಕಿರೋದು ಈ ಕಡೆ ತಗೊಂಡಿದ್ದೀನಿ. ಅದೇ ಗ್ಲಾಸ್ ಮೆಜರ್ಮೆಂಟ್ ಅಷ್ಟು 1.5 ಗ್ಲಾಸ್ ಅಷ್ಟು ಅಕ್ಕಿ ಹಿಟ್ಟು ತಗೊಳ್ಳಿ. ಈಗ ಮಾಡೋ ವಿಧಾನ ನೋಡೋಣ ಬನ್ನಿ. ಮೊದಲಿಗೆ ಒಂದು ದೊಡ್ಡ ಕಡಾಯಿನಲ್ಲಿ ಎಣ್ಣೆ ಹಾಕೊಂಡು ಬಿಸಿ ಆದ್ಮೇಲೆ ಸ್ವಲ್ಪ ಸಾಸಿವೆ ರೋಸ್ಟ್ ಆದ ನಂತರ ಸ್ವಲ್ಪ ಜೀರಿಗೆ, ಈಗ ಹಸಿ ಖಾರ ಹಾಕೊಂಡು ಒಂದು 30 ಸೆಕೆಂಡ್ ಮೀಡಿಯಂ ಫ್ಲೇಮ್ ಅಲ್ಲಿ ರೋಸ್ಟ್ ಮಾಡಿ. ತುಂಬಾ ರೋಸ್ಟ್ ಮಾಡಕ್ ಹೋಗ್ಬೇಡಿ. ಈಗ ಕೊತ್ತಂಬರಿ ಸೊಪ್ಪು, ಕರಿಬೇವಿನ ಸೊಪ್ಪು ಹಾಕೊಂಡು ಇದು ಒಂದು 30 ಸೆಕೆಂಡ್ ಮೀಡಿಯಂ ಫ್ಲೇಮ್ ಅಲ್ಲಿ ರೋಸ್ಟ್ ಮಾಡಿ. ಈಗ 2.25 ಗ್ಲಾಸ್ ಅಷ್ಟು ಮೊಸರು ಹಾಕೊಳ್ಳಿ. ಮೊಸರು ತುಂಬಾ ಗಟ್ಟಿನೂ ಇರಬಾರ್ದು, ನೀರು ಇರಬಾರ್ದು, ಮೀಡಿಯಂ ಆಗಿರ್ಬೇಕು. ಮತ್ತೆ ಅದೇ ಗ್ಲಾಸ್ ಅಷ್ಟು 3/4 ಗ್ಲಾಸ್ ನೀರು ಹಾಕೊಂಡು ಒಂದು 5 ನಿಮಿಷ ಸ್ಟವ್ ಮೇಲೆ ಹೈ ಫ್ಲೇಮ್ ಅಲ್ಲಿ ಇಡಿ. ರುಚಿಗೆ ತಕ್ಕಷ್ಟು ಉಪ್ಪು ನಿಧಾನಕ್ಕೆ ಕಲಿಸ್ಬಿಟ್ಟು ಒಂದು 5 ನಿಮಿಷ ಬಿಟ್ಬಿಡಿ ಹೈ ಫ್ಲೇಮ್ ಅಲ್ಲಿ. ಈಗ 1.5 ಗ್ಲಾಸ್ ಅಷ್ಟು ಅಕ್ಕಿ ಹಿಟ್ಟನ್ನ ಮುದ್ದೆಗೆ ಹಾಕ್ದಂಗೆ ಫುಲ್ ಪಾತ್ರೆ ಎಲ್ಲ ಬೆರೆಸಿ. ಇದು ಕುದಿಯಕ್ಕೆ ಒಂದು 10 ನಿಮಿಷ ಹೈ ಫ್ಲೇಮ್ ಅಲ್ಲಿ ಇಟ್ಬಿಟ್ಟು ಈ ತರ ಕುದಿ ಬಂದ್ಮೇಲೆ ಮೀಡಿಯಂ ಫ್ಲೇಮ್ ಅಲ್ಲಿ ಇಲ್ಲ ಸಿಮ್ ಅಲ್ಲಿ ಇಟ್ಕೊಂಡು ನಿಧಾನಕ್ಕೆ ಈ ತರ ಕಲಸಿ. ಈ ತರ ಗಡ್ಡೆ ರವೆ ಆ ತರ ಇರಬಾರ್ದು, ಸ್ಮೂತ್ ಆಗಿ ನೀವು ಕಲ್ಸ್ಕೊಬೇಕು. ಈ ತರ ಈಗ ಮಾಡ್ಕೊಬೇಕು. ಒಂದು 10 ನಿಮಿಷ ಬಿದ್ಮೇಲೆ ಸ್ವಲ್ಪ ತಗೊಂಡು ತಟ್ಟೆಗೆ ಲೈಟ್ ಆಗಿ ಕೈ ಒದ್ದೆ ಮಾಡ್ಕೊಂಡು ಈ ತರ ಸಾಫ್ಟ್ ಆಗಿ ನಾದ್ಕೊಬೇಕು. ಇಲ್ಲಿ ಸ್ವಲ್ಪ ಸ್ವಲ್ಪನೇ ನಾದ್ಕೊಡಿ, ತುಂಬಾ ತಗೊಳಕ್ ಹೋಗ್ಬಿಡಿ. ಯಾಕಂದ್ರೆ ಡ್ರೈ ಆದ್ರೆ ಮತ್ತೆ ನೀವು ಕೋಡ್ಬೆಲೆ ಶೇಪ್ ಬರಲ್ಲ. ಯಾಕಂದ್ರೆ ಮತ್ತೆ ಎಣ್ಣೆಯಲ್ಲಿ ಫ್ರೈ ಮಾಡ್ಬೇಕಾದ್ರೆ ಬ್ರೇಕ್ ಆಗುತ್ತೆ. ಅದಕ್ಕಾಗಿ ಸ್ವಲ್ಪ ಸ್ವಲ್ಪ ನಾದ್ಕೊಂಡು ಈ ತರ ಸಾಫ್ಟ್ ಆಗಿ ನಾದ್ಕೊಳ್ಳಿ. ತುಂಬಾ ನೀರ್ ಹಾಕೊಳಕ್ ಹೋಗ್ಬಿಡಿ, ಸುಮ್ನೆ ಕೈ ಒದ್ದೆ ಇರ್ಬೇಕಷ್ಟೇ. ತರ ಸಾಫ್ಟ್ ಮುದ್ದೆ ತರ ಆದ್ಮೇಲೆ ಪಕ್ಕಕ್ಕೆ ಇಕ್ಕೊಳ್ಳಿ. ತರ ಸಾಫ್ಟ್ ಆಗಿ ಮುದ್ದೆ ತರ ಸಾಫ್ಟ್ ಆಗಿ ಆಗ್ಬೇಕು. ಈಗ ಸ್ವಲ್ಪ ಸ್ವಲ್ಪನೇ ಉಂಡೆ ಎತ್ಕೊಂಡು ಕೈ ತುಂಬಾನು ಒದ್ದೆ ಮಾಡ್ಕೊಳಕ್ ಹೋಗ್ಬಿಡಿ, ಲೈಟ್ ಆಗಿ ಇರ್ಬೇಕು. ನಾನು ಮಾಡುವ ವಿಧಾನದಲ್ಲಿ ನೀವು ನಿಧಾನಕ್ಕೆ ಮಾಡಿ. ಜೋರಾಗಿ ಅದನ್ನ ಸ್ಟಿಕ್ ಮಾಡಕ್ ಹೋಗ್ಬಿಡಿ, ಕಟ್ ಆಗುತ್ತೆ. ನಿಧಾನಕ್ಕೆ ನೋಡ್ಕೊಂಡು ದಪ್ಪ ಇರೋ ಕಡೆ ತರ ಸಾಫ್ಟ್ ಆಗಿ ಮಾಡ್ಕೊಂಡು ರಿಂಗ್ ಶೇಪ್ ಅಲ್ಲಿ ಮಾಡಿ. ಅದನ್ನ ಲಾಕ್ ಮಾಡ್ಬೇಕಾದ್ರೆ 2 ಬೆರಳನ್ನ ಸ್ವಲ್ಪ ನೀರಲ್ಲಿ ಡಿಪ್ ಮಾಡ್ಕೊಂಡು ತರ ಲಾಕ್ ಮಾಡಿ. ಪರ್ಫೆಕ್ಟ್ ಆಗಿ ಲಾಕ್ ಆಗುತ್ತೆ. ಇಲ್ಲಾಂದ್ರೆ ಅದು ಫ್ರೈ ಮಾಡ್ಬೇಕಾದ್ರೂ ಬ್ರೇಕ್ ಆಗುತ್ತೆ. ತರ ಎಲ್ಲಾನು ಅದೇ ತರ ಮಾಡ್ಕೊಳ್ಳಿ. ಈಗ ಬಾಣ್ಲಿಗೆ ಎಣ್ಣೆ ಹಾಕೊಂಡು ಬೇಕಾದಷ್ಟು ಎಣ್ಣೆ ಹಾಕೊಂಡು ಬಿಸಿ ಆದ್ಮೇಲೆ ಒಂದೊಂದನ್ನಾಗೆ ನಿಧಾನಕ್ಕೆ ಎಣ್ಣೆ ಒಳಗೆ ಬಿಡಿ. ಇಲ್ಲಿ ಬಿಗಿನರ್ಸ್ ಹೊಸಬ್ರಾಗಿದ್ರೆ ಒಂದು ಚಿಕ್ಕ ಬಾಣ್ಲಿಯಲ್ಲೇ ಒಂದ್ 2-3 ಹಾಕೊಂಡು ಫ್ರೈ ಮಾಡಿ. ತುಂಬಾ ಹಾಕೊಳಕ್ ಹೋದ್ರೂ ಕಟ್ ಆಗುತ್ತೆ. ಈ ತರ ನಾನು ಮಾಡೋ ಮಿಸ್ಟೇಕ್ ನೀವು ಮಾಡಕ್ ಹೋಗ್ಬಿಡಿ. ಆ ತರ ಬಾಣ್ಲಿಗೆ ಟಚ್ ಮಾಡೋದಾಗಿರ್ಲಿ. ಹಾಕಿದ್ರೆ ಫುಲ್ ಎಣ್ಣೆ ಒಳಗಡೆ ಫುಲ್ ಕವರ್ ಆಗ್ಬೇಕು, ಇಲ್ಲ ಕಟ್ ಆಗುತ್ತೆ. ತೆಗಿಯಕ್ಕೂ ಸ್ವಲ್ಪ ತೊಂದರೆ ಆಗುತ್ತೆ ಬಿಗಿನರ್ಸ್ಗೆ, ಹೊಸಬ್ರಿಗೆ. ಈ ತರ 2 ನಿಮಿಷ ಫ್ರೈ ಆಗ್ಬೇಕು. ಹಾಕಿದ ತಕ್ಷಣ ನೀವು ಮೂವ್ ಮಾಡಕ್ ಹೋಗ್ಬೇಡಿ, ಯಾಕಂದ್ರೆ ಅದು ಇನ್ನ ಹಿಟ್ಟಿರುತ್ತೆ. ಒಂದು 2 ಮಿನಿಟ್ಸ್ ಆದ್ಮೇಲೆ ನಿಧಾನಕ್ಕೆ, ನಿಮ್ಗೆ ಕಂಬಿಯಲ್ಲಿ ಅಭ್ಯಾಸ ಇದ್ರೆ ಕಂಬಿಯಲ್ಲಿ ನಿಧಾನಕ್ಕೆ ಮೂವ್ ಮಾಡಿ, ಇಲ್ಲ ಜಾಲ ತಗೊಂಡು ನಿಧಾನಕ್ಕೆ ಸಾಫ್ಟ್ ಆಗಿ ನೀವು ಮೂವ್ ಮಾಡ್ಕೊಳ್ಳಿ. ತುಂಬಾ ಡೆಲಿಕೇಟ್ ಇರುತ್ತೆ. ಇಲ್ಲ ನೀವು ಸ್ವಲ್ಪ ಹಾರ್ಶ್ ಆಗಿ ಹ್ಯಾಂಡಲ್ ಮಾಡಿದ್ರೆ ಕಟ್ ಆಗುತ್ತೆ, ಮತ್ತೆ ಎಣ್ಣೆ ಎಲ್ಲಾ ಗಲೀಜಾಗುತ್ತೆ. ಈ ತರ ನಿಧಾನಕ್ಕೆ ನೀವು ಒಂದೊಂದನ್ನಾಗಿ ಮೂವ್ ಮಾಡ್ಬೇಕು. ತುಂಬಾ ರೋಸ್ಟ್ ಮಾಡಕ್ ಹೋಗ್ಬೇಡಿ. ಒಂದು ಆವರೇಜ್ ಗೋಲ್ಡನ್ ಬ್ರೌನ್ ಬರೋ ಗಂಟ ಎಣ್ಣೆಯಲ್ಲೇ ಫ್ರೈ ಮಾಡ್ಕೊಳ್ಳಿ. ತರ ತಿರುವಾಕೊಂಡು ಹೆಂಗಂದ್ರೆ ರಫ್ ಹ್ಯಾಂಡ್ಲಿಂಗ್ ಮಾಡಿದ್ರೆ ಈ ತರ ಬ್ರೇಕ್ಔಟ್ಸ್ ಆಗುತ್ತೆ.
ಅದನ್ನ ಹಾಕ್ದಿರ ಸಾಫ್ಟ್ ಆಗಿ ನಿಧಾನಕ್ಕೆ ಮಾಡಿ. ಇಷ್ಟು ಫ್ರೈ ಮಾಡೋ ಅವಶ್ಯಕತೆ ಇಲ್ಲ, ನಾನು ಸ್ವಲ್ಪ ಫ್ರೈ ಮಾಡಿದ್ದೀನಿ. ಇಷ್ಟು ಫ್ರೈ ಮಾಡಿದ್ರೆ ಟೇಸ್ಟ್ ಹೋಗುತ್ತೆ. ಗೋಲ್ಡನ್ ಬ್ರೌನ್ ಬರೋ ಗಂಟ ನೀವು ಫ್ರೈ ಮಾಡಿ. ಮತ್ತೆ ಇರೋ ಕೋಡ್ಬಳೆಗಳನ್ನು ಇದೇ ವಿಧಾನದಲ್ಲಿ ಮಾಡಿ. ಒಂದ್ಸರಿ ಆದ್ರೂ ಮನೇಲಿ ಟ್ರೈ ಮಾಡಿ, ಟೇಸ್ಟ್ ಮಾಡಿ. ಸ್ವಲ್ಪ ಮಾಡೋದೇ ಸ್ವಲ್ಪ ಲೆಂತಿ ಇದೆ, ಹುಷಾರಾಗಿ ಮಾಡಿ. ಈಗ ನಮ್ಮ ಮೊಸರು ಕೋಡ್ಬೇಳೆ ರೆಡಿ. ಚೆನ್ನಾಗಿದ್ರೆ ಎಲ್ಲರಿಗೂ ಶೇರ್ ಮಾಡಿ. ಟೇಸ್ಟ್ ಚೆನ್ನಾಗಿಲ್ಲ ಅಂದ್ರೆ ನನಗೆ ಕಮೆಂಟ್ ಮಾಡಿ ಅಂಡ್ ಸಪೋರ್ಟ್ ಮೀ. ಥ್ಯಾಂಕ್ ಯು.